ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳು ಇಷ್ಟ ಆದ ಲೈಕ್ ಮಾಡಿ. ನೋಡಿ, ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಗೋಧಿ ದೋಸೆ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಗೋಧಿ ದೋಸೆ ಬೇಯ್ತಾ ಇದೆ. ವೀಕ್ಷಕರೇ, ಇದು ತುಳಸಿ ಸೊಪ್ಪು ಮತ್ತು ಶುಂಠಿ ಮತ್ತು ಕರಿಮೆಣಸು ಪುಡಿ ಹಾಕಿ ಮತ್ತು 2 ಎಲೆ ಅಮೃತ ಬಳ್ಳಿಯದ್ದು ಹಾಕಿ ಕಷಾಯ ಮಾಡಿದ್ದು. ನನಗೆ ಶೀತ ಆಗ್ತಿದೆ. ನಿನ್ನೆ ಸ್ವಲ್ಪ ರಾತ್ರಿ ಮೈಕೈ ನೋವೆಲ್ಲ ಇತ್ತು. ಅದಕ್ಕೆ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ಎಲ್ಲ ಕಡಿಮೆ ಆಗ್ತದೆ. ಶುರುವಾಗಲೇ ಕುಡಿದ್ರೆ ಎಲ್ಲ ಕಡಿಮೆ ಆಗ್ತದೆ. ಹಾಗೆ ನಾನೀಗ ಕಷಾಯ ಮಾಡಿಟ್ಟಿದ್ದೇನೆ. ಅದನ್ನೀಗ ಖಾಲಿ ಹೊಟ್ಟೆಗೆ ಕುಡಿಯುತ್ತೇನೆ. ನೋಡಿ, ಇದು 2ನೇ ಗೋಧಿ ದೋಸೆ ಬೇಯ್ತಾ ಇದೆ. ಗೋಧಿ ದೋಸೆ ತುಂಬ ಒಳ್ಳೆಯದಾಗ್ತದೆ ವೀಕ್ಷಕರೇ. ಬೆಳಿಗ್ಗೆ ಮಾಡಿ ಬ್ರೇಕ್ಫಾಸ್ಟ್ಗೆ ತಿಂದರೆ ಮಧ್ಯಾಹ್ನ ತನಕ ಹಸಿ ಆಗೋದಿಲ್ಲ. ಏನು ಎಫೆಕ್ಟ್ ಕೂಡ ಇಲ್ಲ. ಒಳ್ಳೆ ಮೋಷನ್ ಎಲ್ಲ ಆಗ್ತದೆ. ಗೋಧಿ ದೋಸೆ ಚಪಾತಿಗಿಂತಲೂ ಗೋಧಿ ದೋಸೆ ಒಳ್ಳೆಯದಾಗ್ತದೆ. ವೀಕ್ಷಕರೇ ನೋಡಿ, ಬ್ರೇಕ್ಫಾಸ್ಟಿಗೆ ಗೋಧಿ ದೋಸೆ ರೆಡಿ ಆಯಿತು. ನಾನು ನೋಡಿ ದೋಸೆ ಎಲ್ಲ ಹಾಕಲಿಕ್ಕೆ ಇಂಥದ್ದೊಂದು ಕುಕ್ಕೆ ಮಾಡಿಸಿದ್ದೇನೆ. ನೋಡಿ, ಇದು ಒಳ್ಳೆಯದಾಗ್ತದೆ ಹಾಕಲಿಕ್ಕೆ. ಗೋಧಿ ದೋಸೆ, ನೀರು ದೋಸೆ ಮತ್ತು ಉದ್ದಿನ ದೋಸೆ, ಏನು ಅಕ್ಕಿಯದ್ದು ಮಾಡಿದ್ದು ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಇದು ಗೋಧಿ ದೋಸೆ ಅಂದರೆ ನನಗೆ ಇದು ಚಪಾತಿ ಮಾಡಿದರೆ ಆಗೋದಿಲ್ಲ, ಹೀಟ್ ಆಗ್ತದೆ, ಸೊಂಟನೆಲ್ಲ ನೋವಾಗ್ತದೆ. ಅದಕ್ಕೆ ಕೆಲವರಿಗೆ ಚಪಾತಿ ತಿಂದರೆ ಆಗೋದಿಲ್ಲ. ಹೀಗೆ ದೋಸೆ ಮಾಡಿ ತಿಂದರೆ ಇದಕ್ಕೆ ಏನು ಬೇಕಂತಿಲ್ಲ. ಗೋಧಿ ಹಿಟ್ಟು ಮತ್ತು ತೆಂಗಿನ ತುರಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೆರೆಸಿ ಮಾಡಿದರೆ ಆಯಿತು. ಒಳ್ಳೆ ರುಚಿ ಬರ್ತದೆ. ಸಕ್ಕರೆ ಎಲ್ಲ ನಾನು ಹಾಕುವುದಿಲ್ಲ. ನನ್ನ ಹಸ್ಬೆಂಡಿಗೆ ಸಕ್ಕರೆ ಆಗೋದಿಲ್ಲ. ನಾನು ಇದನ್ನು ಮೀನು ಸಾರು ಉಂಟು ಅದರಲ್ಲಿ ತಿನ್ನೋದು ನಾವು. ವೀಕ್ಷಕರೇ ನೋಡಿ, ನಾನು ಮಧ್ಯಾಹ್ನ ಊಟಕ್ಕೆ ಅನ್ನ ಬಸಿತಾ ಇದ್ದೇನೆ. ಅನ್ನ ರೆಡಿ ಆಗ್ತಾಯಿದೆ. ಇವತ್ತು ಪದಾರ್ಥ ಮಾಡಲಿಲ್ಲ. ನಿನ್ನೆಯದ್ದು 3 ಮೀನಿನ ಪದಾರ್ಥ ಉಂಟು ಮತ್ತು ಬೂತಾಯಿ ಫ್ರೈ ಉಂಟು. ಮತ್ತು ನಾನು ಕೋಳಿಗಳಿಗೆಲ್ಲ ಫುಡ್ ಇಟ್ಟು ಬಂದೆ. ನೋಡಿ, ಅನ್ನ ರೆಡಿ ಆಯಿತು ನನ್ನದು. ನೋಡಿ, ಅನ್ನ ರೆಡಿ ಆಯಿತು. ಎಲ್ಲ ಗುಡಿಸಿ ಎಲ್ಲ ಬಂದದ್ದು. ನಾನು ಇಲ್ಲಿ ಇಡೀ ಮನೆ ಎಲ್ಲ ಗುಡಿಸಿ ಎಲ್ಲ ಬಂದದ್ದು. ಬರುವಾಗ ಅನ್ನ ರೆಡಿಯಾಗಿದೆ. ಅದನ್ನೀಗ ನಾನು ಬಸಿಡ್ತಾ ಇದ್ದೇನೆ. ವೀಕ್ಷಕರೇ ನೋಡಿ, ನಾನು 2 ತಿಂಗಳಿಗಿಂತ ಮುಂಚೆ ಈ ಗಿಡಗಳನ್ನು ಕಟ್ಟು ಮಾಡಿದ್ದೇನೆ. ಈಗ ಚಿಗುರು ಬಂದು ಹೂಗಳು ಆಗ್ತವೆ. ಗುಲಾಬಿ ಹೂಗಳು, ಚಿಟ್ಟೆ ಹೂಗಳು ಮತ್ತು ದಾಸವಾಳ ಇದೆಲ್ಲ ಕಟ್ಟು ಮಾಡಿದೆ. ಈಗ ಹೂ ಎಲ್ಲ ಆಗಿದೆ. ನೋಡಿ, ಇದು ಊರ ಗುಲಾಬಿ ಕೆಂಪಿಂದು 4-5 ಗುಲಾಬಿ ಇದೆ ಅದರಲ್ಲಿ. ತುಂಬ ಚೆಂದ ಕಾಣ್ತದೆ. ದೊಡ್ಡ ಹೂವು ಕೂಡ ಆಗ್ತದೆ. ಊರ ಗುಲಾಬಿಯ ದೊಡ್ಡ ಉಂಟು ಇದರದ್ದು ಹೂ. ನೋಡಿ, ಇದು ಚಿಟ್ಟೆ ಹೂಗಳು ಈಗ ತುಂಬ ಆಗ್ತವೆ. ನನ್ನದು ಒಂದೇ ಕಲ್ಲರಿಂದು ಇರೋದು ಇತ್ತು, 2-3 ಕಲ್ಲರಿಂದು. ಅದು ಹೋಗಿದೆ. ಇದೊಂದು ಉಳಿದಿದೆ. ನೋಡಿ, ಇದೊಂದು ಕ್ರೋಟನ್ ಗಿಡ, ತುಂಬ ಚೆಂದದ ಗಿಡ. ಇದನ್ನು ನನಗೆ ತೆಗಿಲಿಕ್ಕೆ ಮನಸ್ಸು ಬರೋದಿಲ್ಲ. ಇದರ ಎಲೆ ಎಷ್ಟು ಚೆಂದ ಉಂಟು ನೋಡಿ, ತುಂಬ ಚೆಂದ ಉಂಟು. ಇದನ್ನು ಚಟ್ಟಿಯಲ್ಲಿದ್ದರೆ ತುಂಬ ಚೆಂದ ಕಾಣ್ತದೆ. ನೋಡಿ, ನಾನು ಕೋಳಿಗಳನ್ನು ಬಿಟ್ಟಿದ್ದೇನೆ. ಸಂಜೆ ಮೇಯಲಿಕ್ಕೆ ಬಿಟ್ಟಿದ್ದೇನೆ. ಒಂದು 5 ಗಂಟೆ ಆಗೋಗಿ ಬಿಡ್ತೇನೆ. ಈಗ ಜಾಸ್ತಿ ಕೋಳಿಗಳಿಲ್ಲ, ಒಂದು 25-30 ಕೋಳಿಗಳಿವೆ ಅಷ್ಟೇ.
ನೋಡಿ ಮೇಯ್ತಾ ಇವೆ. ಸಂಜೆ ಬಿಟ್ಟರೆ ತುಂಬ ಖುಷಿ ಆಗ್ತದೆ ಅವುಗಳಿಗೆ. ನೋಡಿ ಓಡ್ತಾ ಇವೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.